ಮೊನ್ನೆ ನಡೆದಂತಹ ಕಾಲ್ತುಳಿತದ ದುರಂತದ ಕೇಸ್ನಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ. ಹೀಗಂತ ಬಿಜೆಪಿ ವಿರುದ್ಧ ಮಾಜಿ ಸಂಸದ ಡಿಕೆ ಸುರೇಶ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಿಜೆಪಿಯವರು ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ. ಅವ್ರ ನಾಯಕರು ಆರ್ಸಿಬಿ ಪರೇಡ್ ಕೇಳಿದ್ರು. ಪರೇಡ್ ಮಾಡಿದಿದ್ರೆ ಕ್ರೀಡಾಭಿಮಾನಿಗಳಿಗೆ ಅವಮಾನ ಅಂತ ಹೇಳಿದ್ರು. ಕ್ರೀಡಾಭಿಮಾನಿಗಳಿಗೆ ಅವಮಾನ ಅಂತ ಟ್ವೀಟ್ ಬೇರೆ ಬಿಜೆಪಿ ಅವರು ಮಾಡಿದ್ರು. ಅವ್ರು ಟ್ವೀಟ್ ಮಾಡಿದ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ. ಈಗ ಅವರ ವರಸೆ ನೋಡಿ ಹೆಂಗ್ ಬದಲಾಯಿಸ್ತಾ ಇದ್ದಾರೆ ಅಂತ ಬಿಜೆಪಿ ಅವರು. ಬಿಜೆಪಿ ನಾಯಕರಿಗೆ ನೈತಿಕತೆ ಇದೆಯಾ ಅಂತ ಬಿಜೆಪಿ ನಾಯಕರ ವಿರುದ್ಧ ಡಿಕೆ ಸುರೇಶ್ ಗುಡುಗಿದ್ದಾರೆ. ಮೊನ್ನೆ ನಡಿಬಾರದು ದುರಂತ ನಡೆದೋಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಕೆಸರೆರಚಾಟಗಳು ಅವತ್ತಿನಿಂದಲೂ ಕೂಡ ಜೋರಾಗ್ತಾ ಇದೆ. ಈಗ ಎರಡೆರಡು ಕಡೆ ಸೆಲೆಬ್ರೇಷನ್ ಏನಿತ್ತು ಎಲ್ಲವೂ ಇವ್ರು ಅಂದ್ಕೊಂಡಂಗೆ ಆಗಿದ್ರೆ 3 ಕಡೆ ಆಗಬೇಕಿತ್ತು. ಒಂದು ಪರೇಡ್ ಬೇರೆ ಇತ್ತು. ಬಿಜೆಪಿಯವರು ಕೊನೆ ಟೈಮಲ್ಲಿ ಪರೇಡ್ನ ಕ್ಯಾನ್ಸಲ್ ಮಾಡಿದ್ದಕ್ಕೆ ಅದಕ್ಕೂ ಕೂಡ ಅಂದರೆ ಕಾಂಗ್ರೆಸ್ ವಿರುದ್ಧ ಆರೋಪಗಳನ್ನು ಮಾಡಿದರು. ಈಗ ನೋಡಿದ್ರೆ ಎಲ್ಲ ತಪ್ಪು ನಮ್ಮ ಮೇಲೆ ಹೊರಿಸ್ತಾ ಇದ್ದಾರೆ, ಗೂಬೆ ಕೂರಿಸ್ತಾ ಇದ್ದಾರೆ. ಅವ್ರು ಟ್ವೀಟ್ ಮಾಡಿದ್ದು ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಬಿಜೆಪಿ ವಿರುದ್ಧ ಕ್ಲಾಸ್ ತಗೊಂಡಿದ್ದಾರೆ. ಬಿಜೆಪಿಯವರು ಡೇ ಒನ್ ಇಂದ ಇದೇ ಪ್ರವೃತ್ತಿ ಪಡ್ತಿದ್ದಾರೆ. ಅವರಿಗೆ ಜನ ಆಶೀರ್ವಾದ ಮಾಡಿಲ್ಲ. ಅವರು ಇವತ್ತು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಭಾರತೀಯ ಜನತಾ ಪಕ್ಷ ಆರ್ಸಿಬಿ ಗೆದ್ದ ನಂತರ ಭಾರತೀಯ ಜನತಾ ಪಕ್ಷ ಇರುವುದು ಜನತಾದಳ ಇತ್ತು. ಅವರ ನಾಯಕರುಗಳು ಮೆರವಣಿಗೆಗೆ ಅವಕಾಶ ಕೊಡಬೇಕು, ನೀವು ಕೊಡ್ತಾ ಇಲ್ಲ, ಕ್ರೀಡಾಭಿಮಾನಿಗಳಿಗೆ ಅವಮಾನ ಮಾಡ್ತಾ ಇದ್ದೀರಿ, ನಿಮ್ಮ ಕೈಯಲ್ಲಿ ನಡೆಸೋಕ್ಕಾಗಲ್ವಾ, ಈ ರೀತಿಯ ಟ್ವೀಟ್ಗಳನ್ನು ಮಾಡಿರ್ತಕ್ಕಂಥದ್ದು ನಿಮ್ಮ ದಾಖಲೆಗಳಲ್ಲಿದೆ. ಸೊ ಇವತ್ತು ವರ್ಷ ಬದಲಾಗಿದೆ. ಈ ವರ್ಷ ಬದಲಾಗಿರುವಂಥದ್ದು ಇದೇನು ಹೊಸತೇನಲ್ಲ. ಬಿಜೆಪಿ ಟರ್ನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಗಳು. ಬಿಜೆಪಿ ನಾಯಕರುಗಳಿಗೆ ಅವರ ನೈತಿಕತೆ ಇದ್ದರೆ ಮೊದಲು ಈ ದೇಶದಲ್ಲಿ ಬಿಜೆಪಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ರಾಜ್ಯಗಳಲ್ಲಿ ನಡೆದಂಥ ಘೋರ ದುರಂತಗಳು ಏನೇನಾಗಿದೆ ಆ ಪಟ್ಟಿ ಬೇಕು ಅಂತಂದ್ರೆ ನಾವು ಅವರಿಗೆ ಕೊಡ್ತೇವೆ. ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಈ ದೇಶಕ್ಕೆ ಸಂಬಂಧಪಟ್ಟಂತ ಆದ ಇತಿಹಾಸ ಏನಿದೆ ಅದೆಲ್ಲವನ್ನು ಕೂಡ ಗಮನಕ್ಕೆ ತಗೊಂಡು ನೈತಿಕ ಹೊಣೆ ಹೊತ್ತು ಮೊದಲು ಅವರ ನಾಯಕರುಗಳನ್ನು ರಾಜೀನಾಮೆ ಕೊಡೋದಕ್ಕೆ ಹೇಳಿ.